ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಭವಿಷ್ಯದಲ್ಲಿ ಹೆಚ್ಚುವರಿ ತೆರಿಗೆಯ ಬಿಸಿ ತಟ್ಟುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ನಗರದಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಸ್ತಾಪಿಸಲಾಗಿರುವಂತಹ ಒಂದು ಬೃಹತ್ ಎಲಿವೇಟೆಡ್ ಕಾರಿಡಾರ್ ಮತ್ತು ಫ್ಲೈಓವರ್ ಯೋಜನೆಗಳ ನಿರ್ಮಾಣ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಆಸ್ತಿ ತೆರಿಗೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಆ ಒಂದು ಯೋಜನೆಯ ವಿಸ್ತೃತ ಯೋಜನಾ ವರದಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದೆ. ಎಲಿವೇಟೆಡ್ ಕಾರಿಡಾರ್ ಬರುವಂತಹ ಪ್ರದೇಶಗಳಲ್ಲಿ ಕನೆಕ್ಟಿವಿಟಿ ಉತ್ತಮಗೊಂಡು ಜಮೀನು ಹಾಗೂ ಮನೆಗಳ ಮೌಲ್ಯ ಹೆಚ್ಚಾಗೋದ್ರಿಂದ ಅದರ ಲಾಭವನ್ನ ಪಡೆಯುವಂತಹ ಮಾಲೀಕರಿಂದಲೇ ಈ ವೆಚ್ಚವನ್ನ ವಸೂಲಿ ಮಾಡಬೇಕು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಮಾತುಗಳಾಗ್ತಾ ಇದೆ. ಆಸ್ತಿ ಮಾಲೀಕರಿಗೆ ಜೇಬಿಗೆ ಯಾವ ರೀತಿಯಾಗಿ ಕತ್ತರಿಗೆ ಬೀಳುತ್ತೆ, ಹೇಗೆ ಅವರು ಆಸ್ತಿ ತೆರಿಗೆಯನ್ನ ಹೆಚ್ಚಾಗಿ ಕಟ್ಟಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ ಟೋಲ್ನಿಂದ ಬಾರದಂತಹ ಒಂದು ಆದಾಯವನ್ನ ಸರಿದೂಗಿಸೋದಕ್ಕೆ ವ್ಯಾಲ್ಯೂ ಕ್ಯಾಪ್ಚರ್ ಫೈನಾನ್ಸಿಂಗ್ ತತ್ವದ ಅಡಿಯಲ್ಲಿ ಕಾರಿಡಾರ್ ಸುತ್ತಮುತ್ತ ಬರ್ತಕ್ಕಂಥ ವಲಯದ ಆಸ್ತಿಗಳ ಮೇಲೆ ಹೆಚ್ಚುವರಿ ಲೇವಿ ಅಥವಾ ಸೆಸ್ ಅನ್ನ ವಿಧಿಸೋದಕ್ಕೆ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. ಹಾಗೆ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಆಸ್ತಿ ತೆರಿಗೆ ವ್ಯವಸ್ಥೆಯಲ್ಲೇ ಇದನ್ನು ಸೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಿರಂತರ ಹಾಗೂ ಸ್ಥಿರವಾದಂತಹ ಆದಾಯ ಇದರಿಂದ ಹರಿದು ಬರುತ್ತೆ ಅನ್ನುವಂತಹ ಒಂದು ಮಾತುಗಳನ್ನ ಈ ರೀತಿಯಾದಂತಹ ಒಂದಷ್ಟು ಚರ್ಚಾ ಅಂಶಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ವತಿಯಿಂದ 13,262 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 126 ಕಿಲೋಮೀಟರ್ ಉದ್ದದ 11 ಎಲಿವೇಟೆಡ್ ಕಾರಿಡಾರ್ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಅನುಮೋದನೆಯನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಒಟ್ಟಾರೆ ಇದರಲ್ಲಿ 9 ಫ್ಲೈಓವರ್ಗಳು ಕೂಡ ಸೇರ್ತಾ ಇದೆ. ಸೊ ಇದರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ತೆರಿಗೆಯ ಬಿಸಿ ಒಂದು ಆಸ್ತಿ ಮಾಲೀಕರಿಗೆ ಭವಿಷ್ಯದಲ್ಲಿ ತೆರಿಗೆಯ ಬಿಸಿ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ.